ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. KPTCL ಅಂತೇಳಿಕೆಶಿಂದ ಕರ್ನಾಟಕ ವಿದ್ಯುತ್ ಸರಬರಾಜು ಅಂತೇಳಿಕೆಶಿಂದ ನಾವು ಹುದ್ದೆಗಳನ್ನ ಸ್ಟೇಟ್ ಗೌರ್ಮೆಂಟಲ್ಲಿ ನಿಮಗೆ ಕಾಲ್ ಫಾರ್ಮನ್ನು ಮಾಡಿದ್ರಲ್ಲ. ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಿ, ಸೊ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸೋಕೆ 20/11/2024 ಅಂದರೆ ಹಿಂದಿನ ತಿಂಗಳ ನವೆಂಬರ್ 20ನೇ ತಾರೀಕಿನವರೆಗಡೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ 1 ತಿಂಗಳವರೆಗಡೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಕೂಡ ಕೊಟ್ಟಿದ್ರು. ಒಂದಿಷ್ಟು ಜನಕ್ಕೆ ಮೊಬೈಲಿಗೆ ಮೆಸೇಜ್ಗಳು ಬಂದಿದ್ದಾವೆ. ಆ ಮೆಸೇಜ್ ಏನು ಬಂದಿದೆ, ಸೊ ಅದಕ್ಕೆ ಯಾರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಇದರಲ್ಲಿ ಏನೇನೆಲ್ಲ ನಿಮಗೆ KBಯಲ್ಲಿ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಗಳಿಗೆ ಏನೇನೆಲ್ಲ ಡೌಟ್ಸ್ಗಳಿದಾವಲ್ಲ, ಆ ಅಷ್ಟು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ನೀವು ಜಾಯ್ನ್ ಆಗಿದ್ರೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರಪ್ಪ ಅಂದರೆ ಈಗಾಗಲೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೈಕ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಏನು ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಓಕೆ, ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ನೋಡ್ಕೊಡ್ರಿ. ಇದಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಿತ್ತು. ಟೋಟಲಿ ಬಂದ್ಬಿಟ್ಟು 2700 ಅಧಿಕ ಹುದ್ದೆಗಳನ್ನ ಇದರಲ್ಲಿ ಜೂನಿಯರ್ ಫೋರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಅಂದ್ರೆ ಇದರಲ್ಲಿ 2 ತರಹದ ಹುದ್ದೆಗಳು. ಒಂದಿಷ್ಟು ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಎರಡಕ್ಕೂ ಕೂಡ ಹೆಚ್ಚುವರಿ ಪೋಸ್ಟ್ ಅಂತ ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ. ಓಕೆ, ಎರಡಕ್ಕೂ ಅರ್ಜಿಗಳನ್ನ ಸಲ್ಲಿಸಿದವರು ಎರಡನ್ನೂ ಫೀಸ್ ಕಟ್ಟಿದ್ರೆ ಮಾತ್ರ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗ್ತಾವೆ. ನೀವು ಒಂದನ್ನ ಅಪ್ಲಿಕೇಶನ್ ಹಾಕಿ ಒಂದಕ್ಕೆ ಫೀಸ್ ಕಟ್ಟಿದ್ರೆ ಸೊ ನಿಮ್ದು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಇನ್ನೂ ಯಾರಾದರೂ ಫೀಸ್ ಕಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ಇನ್ನು ನಿಮ್ಗೆ 5 ಮತ್ತು 10ನೇ ತಾರೀಕಿನವರೆಗಡೆ ನಿಮ್ಗೆ ಆನ್ಲೈನ್ 5ನೇ ತಾರೀಕಿನ ಒಳಗಡೆ ಆದಷ್ಟು ಕಟ್ರಿ. 10ನೇ ತಾರೀಕು ನಿಮ್ಗೆ ಬಹಳಷ್ಟು ಸರ್ವರ್ ಬಿಸಿ ಇರುತ್ತೆ. ಅಂದ್ರೆ ನಿಮ್ಗೆ ಇನ್ನೂ ಟೋಟಲಿ 3 ಡೇಸ್ ಟೈಮಿಂಗ್ ಇದೆ. ಈಗಾಗಲೇ ಫೀಸನ್ನು ಕಟ್ಟಿರ್ಲಿಲ್ಲಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಆನ್ಲೈನ್ ಮುಖಾಂತರ ನೀವು ಸೈನ್ ಮಾಡ್ಕೊಂಡ್ಬಿಟ್ಟು ಸೈನ್ ಕಂಪಲ್ಸರಿ ಆಗ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಸೈನ್ ಆಗೋಕೆ ಒಂದು ನಿಮ್ಗೆ ಸರ್ವರ್ ಬಿಸಿ ಇತ್ತು. ಆದ ಕಾರಣಕ್ಕೋಸ್ಕರ ಸೈನ್ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರದು ಕೂಡ ಸೈನ್ ಆಗ್ಲಾರ್ದೇ ನೀವು ಫೀ ರಿಸಿಪ್ಟ್ ಅನ್ನ ತಗೊಂಡಿದ್ರೆ ಫೀ ಕಟ್ಟಿಬಿಟ್ಟು ಸೊ ಈ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಬರುತ್ತೆ. ಆ ಪ್ರಿಂಟ್ ಔಟ್ ಅನ್ನ ಇನ್ನು ಯಾರಾದರೂ ನೀವು ತೆಗೆದುಕೊಂಡಿರ್ಲಿಲ್ಲಪ್ಪ ಅಂತಂದ್ರೆ ಪ್ಲೀಸ್ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆ ಫೈನಲ್ ಪ್ರಿಂಟ್ ಔಟ್ ಅನ್ನ ತಗೊಳ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಸೈನ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಅಲ್ಲಿ ನಿಮ್ಗೆ ಕ್ಲಿಯರ್ ಆದಂತ ಡೌಟ್ ಗೊತ್ತಾಗುತ್ತೆ. ಸೈನ್ ಆಗಿದ್ರೆ ಮಾತ್ರ ಆ PDF ಓಪನ್ ಆಗುತ್ತೆ. ಸೈನ್ ಆಗಿರಲಿಲ್ಲಪ್ಪ ಅಂದ್ರೆ ಆ PDF ಓಪನ್ ಆಗೋದೇ ಇಲ್ಲ. ಸೈನ್ ಯಾವ ತರ ಆಗ್ಬೇಕಪ್ಪ ಅಂತಂದ್ರೆ ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಆ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆ OTP ಅನ್ನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದಾಗ ಸೈನ್ ಸಕ್ಸಸ್ಫುಲಿ ಅಂತ ಹೇಳಿ ಡೈರೆಕ್ಟ್ ಆಗಿ ನಿಮ್ಗೆ ಒಳ್ಳೆ ನೀವು ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದಾಗ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಬರ್ತದ. ಇದೇ ಒಂದೇ ನಿಮ್ಮ ಮೆಸೇಜ್ ಬಂದಿರತಕ್ಕಂಥದ್ದು. ಅದೇ ಡೌಟ್ ಅನ್ನ ಕ್ಲಿಯರ್ ಮಾಡಿದೀನಿ. ಯಾರಿಗೆಲ್ಲ ಮೆಸೇಜ್ ಬಂದಿದೆಯಲ್ಲ ಪ್ರತಿಯೊಬ್ರು ಕೂಡ ಸೈನ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಡ್ರಿ. ಒಂದಿಷ್ಟು ಜನದ ಏನಾಗಿದಾವಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕುವಾಗ ಲಾಸ್ಟ್ ದಿನದಲ್ಲಿ ಟ್ರೈ ಮಾಡ್ತಾ ಇದ್ರಿ. ಟ್ರೈ ಮಾಡುವಾಗ ಏನಾಗಿದೆಯಪ್ಪ ಅಂತಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಬೇರೆದವ್ರದ್ದು ಅಪ್ಲೋಡ್ ಆಗಿದೆ. ಅಂದ್ರೆ ನೀವು ಹಾಕಿರ್ತಕ್ಕಂಥ ಅರ್ಜಿನೇ ನಿಮ್ದು, ಬಟ್ ಫೋಟೋ ಮತ್ತು ಸಿಗ್ನೇಚರ್ ಬೇರೆದವ್ರದ್ದು ಅಪ್ಲೋಡ್ ಆಗಿದೆ. ಅದು ಯಾವ ಸೈಬರ್ ಸೆಂಟರ್ನವ್ರದ್ದು ತಪ್ಪಿಲ್ಲ. ಓಕೆ, ಯಾವ ನೆಟ್ ಸೆಂಟರ್ದವ್ರದ್ದು ಕೂಡ ಏನೂ ತಪ್ಪಿಲ್ಲ. ಡೈರೆಕ್ಟ್ ಆಗಿ ಟೆಕ್ನಿಕಲ್ ಇಶ್ಯೂವಿಂದ ನೀವು ಹಾಕಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಸೇವ್ ಕೊಟ್ಟಾಗ ಸೊ ಡೈರೆಕ್ಟ್ ಆಗಿ ಎರರ್ ಅಂತ ಬಂದ್ಬಿಟ್ಟು ಬೇರೆದವ್ರದ್ದು ಫೋಟೋ ಮತ್ತು ಸಿಗ್ನೇಚರ್ ಬಂದಿದೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಏನು ಕೂಡ ಮಾಡೋಕೆ ಆಪ್ಷನ್ ಇಲ್ಲ. ಸೊ ಟ್ರೈ ಮಾಡ್ರಿ, ಇನ್ನೊಂದ್ಸರಿ ಲಾಗಿನ್ ಮಾಡ್ಕೊಡ್ರಿ. ಒಂದಿಷ್ಟು ಜನದ ಏನೋ ಫೋಟೋ ಮತ್ತು ಸಿಗ್ನೇಚರ್ ಡೈರೆಕ್ಟ್ ಆಗಿ ವಾಪಸ್ ಕರೆಕ್ಟ್ ಬಂದಿದಾವಂತ ಅಂತಿದ್ದಾರೆ. ಅದು ನಾನು ಯಾರ್ದು ಕೂಡ ನೋಡಿಲ್ಲ. ನೀವು ಕೂಡ ಟ್ರೈ ಮಾಡ್ರಿ. ಅಪ್ಲಿಕೇಶನ್ ಅನ್ನ ಫೀಸ್ ಕಟ್ತೀನಿ ಅಂತ ಅನ್ನೋರು ಫೀಸನ್ನು ಕಟ್ಕೊಡ್ರಿ. ಮುಂದೆ ಅದಕ್ಕೊಂದು ಸೊಲ್ಯೂಷನ್ ಅನ್ನ ಕೊಡ್ತಾರ. ಫೀಸನ್ನು ಪ್ರತಿಯೊಬ್ಬರು ಕೂಡ ಕಟ್ಕೊಡ್ರಿ. ಓಕೆ, ಇದೊಂದು ಡೌಟ್ ಆಯ್ತು ಮತ್ತು ಫೀಸ್ ಡೌಟ್ ಆಯ್ತು, ನಿಮ್ಮ ಮೆಸೇಜ್ಗಳು ಬಂದಿರತಕ್ಕಂಥ ಡೌಟ್ ಆಯ್ತು. ಇನ್ನಷ್ಟು ಜನಕ್ಕೆ ಓಕೆ ಸರ್ ಇದಕ್ಕೆ ಎಕ್ಸಾಮ್ ನಡೆಸ್ತಾರಾ ಅಥವಾ ಇಲ್ಲ ಅಂತ ಎಷ್ಟೋ ಜನಕ್ಕೆ ಡೌಟ್ ಇದೆ. ಎಕ್ಸಾಮ್ ಇದೇನಾ ಅಥವಾ ಇಲ್ಲ, ಇದೊಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ. ಯಾಕಂದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದವ್ರಿಗೆ ಎಕ್ಸಾಮ್ ನಡಿಬಾರ್ದು ಅಂತ ಹೇಳಿ ಅವ್ರ ತಲೆ ಇರ್ತದೆ. ಸೊ ನಂದು ಎಕ್ಸಾಮ್ ನಡೀಲಿ, ನಂದು ಹೈಯೆಸ್ಟ್ ಪರ್ಸೆಂಟೇಜ್ ಇದ್ರೂ ಆಯ್ತು ಇರಲಿಲ್ಲ ಅಂದ್ರೂ ಆಯ್ತು, ನಾನು ಸ್ಟಡಿ ಮಾಡಿ ಹೋಗ್ತೀನಿ ಅನ್ನೋರು ಒಂದಿಷ್ಟು ಜನ ಇದ್ದಾರೆ. ಓಕೆ, ಎಕ್ಸಾಮ್ ನಡೆಸಲೇಬೇಕು, ನಂತ 45-50% ಇದೆ.
ಎಕ್ಸಾಮ್ ನಡೆಸಲೇಬೇಕು ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಓಕೆ, ಯಾರ್ದು ಏನಾಗುತ್ತೆ ಅಂತ ಹೇಳಿ ಏನು ಕೂಡ ಇನ್ನೂ ಡಿಸ್ಕಷನ್ ಆಗಿಲ್ಲ. ಸೊ ಎಕ್ಸಾಮು ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ದಲ್ಲಿ ಮಾಹಿತಿ ಏನಿದೆಯಪ್ಪ ಅಂದರೆ, ಸೊ ನಾವು ಎಕ್ಸಾಮ್ ನಡೆಯೋದಿಲ್ಲ, ಡೈರೆಕ್ಟ್ ಆದಂಥ ರೆಕ್ರೂಟ್ಮೆಂಟು ಫೈನಲ್ ಲಿಸ್ಟನ್ನು ಬಿಡ್ತೀವಿ. ಲಿಸ್ಟ್ನಲ್ಲಿ ಯಾರು ನೇಮ್ ಇರ್ತದಲ್ಲ ಅವ್ರು ಫಿಸಿಕಲ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಅಟೆಂಡ್ ಆದಮೇಲೆ ಅವ್ರದ್ದು ಫೈನಲ್ ಲಿಸ್ಟ್ನಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತೀವಿ. ಎಷ್ಟೋ ಜನ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದ್ರದ್ದು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಇದ್ರ ಲಿಸ್ಟ್ ಆಯಿತು. ಸೊ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಥವಾ ಇಲ್ವಾ, ಏನೋ ಒಂದು KPTCL ವೆಬ್ಸೈಟ್ ಮುಖಾಂತರ ಯಾವುದೇ ಒಂದು ಅಪ್ಡೇಟ್ ಬಂದರೆ ನಾನು ಅದ್ರ ಬಗ್ಗೆ 100% ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಆ ಮಾಹಿತಿ ನಿಮ್ಗೆ ಯಾವ ವೆಬ್ಸೈಟ್ನಲ್ಲಿ ಹೋದರೂ ಕೂಡ ಮಾಹಿತಿಗಳು ಸಿಗೋದು ಭಾಳ ಕಷ್ಟ ಆಗುತ್ತೆ. ಪ್ರತಿಯೊಂದು ವೆಬ್ಸೈಟನ್ನು ನಿಮ್ಗೆ ಗೊತ್ತಿರಲ್ಲ, ಸರ್ಚ್ ಮಾಡೋಕ್ಕೂ ಕೂಡ ಆಗ್ತಿರಲ್ಲ. ಅವೆಲ್ಲ ಮಾಹಿತಿಗಳನ್ನ ಒಂದು ಚೂರು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು, ಯಾಕಂದರೆ ಜಾಸ್ತಿ ಫೀಸ್ ಕಟ್ಟಿಬಿಟ್ಟು ನೀವೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ, ಆ ಮಾಹಿತಿಯನ್ನು ನೀವು ಪ್ರತಿಯೊಂದು ಯಾವ ಅರ್ಜಿಯನ್ನು ಹಾಕಿದಿರಲ್ಲ ಒಂದು ರಫ್ ಶೀಟ್ನಲ್ಲಿ ಬರೆದಿಟ್ಕೊಳ್ರಿ ನಿಮ್ಮ ನೋಟ್ಬುಕ್ನಲ್ಲಿ. ಓಕೆ, ನಾನು ಈ ಡೇಟಿಗೆ ಈ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಅಂತೇಳಿ ಅದರ ನಂಬರ್ಗಳನ್ನು ಬರೆದಿಟ್ಕೊಳ್ರಿ. ಯಾಕಂದರೆ ಮೊಬೈಲ್ನಲ್ಲಿ ಹಾಕಿದ್ದೀನಿ, ಮೊಬೈಲ್ನಲ್ಲಿ PDF ಇದೆ, ಅವಾಗ ನೋಡ್ಕೊಂಡ್ರೆ ಆಯ್ತು ಅಂತೇಳಿ ಎಜುಕೇಷನ್ ಟೈಮ್ನಲ್ಲಿ ಯಾವ ಅಪ್ಲಿಕೇಶನ್ದು ಕೂಡ CV ಇರೋದಿಲ್ಲ, ಅಂದರೆ ನಾಲೆಜ್ ಇರೋದಿಲ್ಲ. ಹಾಕಿದ್ದೀನಿ, ಬಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಹೋದ್ರಾಯ್ತು ಅಂತೇಳಿ ಅನ್ಕೊಂಡಿರ್ತೀರಿ. ಆ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಅಪ್ಲಿಕೇಶನ್ ಯಾವ ಡೇಟಿಗೆ ಹಾಕಿದ್ದೀನಿ ಏನಂತ ಹೇಳಿ ಒಂದು ವೆಬ್ಸೈಟ್ನಲ್ಲಿ ಬರೆದಿಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅದೆಲ್ಲ ನನ್ನ ಕೈಲಿ ಆಗಲ್ಲ, ಓಕೆ ನನಗೆ ನೋಟಿಫಿಕೇಶನ್ ನೋಡೋಕ್ಕಾಗಲ್ಲ. ಡೈಲಿ ಕೇವಲ ನೀವು 5 ನಿಮಿಷ ಯೂಟ್ಯೂಬ್ಗೆ ಜಾಯ್ನ್ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ನೀವು ಇವತ್ತೇ ನೀವು SLC ಮುಗಿಸಿ ಫಸ್ಟ್ PUC ಸ್ಟಾರ್ಟ್ ಆಗಿದೆ ನಂದು. ಓಕೆ, ನಂದು ಡಿಗ್ರಿನೂ ಕೂಡ ಮುಗಿದಿದೆ. ಸೊ ಡಬಲ್ ಡಿಗ್ರಿನೂ ಕೂಡ ಮುಗಿದಿದೆ. ನಾವು ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಜಾಬ್ಗಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಂದು ಅಪ್ಡೇಟನ್ನು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಡಿಫೆನ್ಸು, ಏರ್ಫೋರ್ಸ್, ನೇವಿ, ಆರ್ಮಿ, ಇಂಡಿಯನ್ ಕೋಸ್ಟ್ ಗಾರ್ಡ್, SSGD, MTS, CGL, CHSL, ಸ್ಟೆನೋಗ್ರಾಫರ್, ಸಾಕಷ್ಟು PDO, SDA, FDA, ಪೊಲೀಸ್, ಸಾಕಷ್ಟು ಕಾಲ್ಫಾರ್ಮ್ಗಳನ್ನು ಮಾಡ್ತಿರ್ತಾರೆ. ಆ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ಗಳಲ್ಲಿ ಎಕ್ಸಾಮ್ ಸಿಲೆಬಸ್ ಬಂದ್ಬಿಟ್ಟು, ಫಿಸಿಕಲ್ ಬಂದ್ಬಿಟ್ಟು, ಮೆಡಿಕಲ್ ಬಂದ್ಬಿಟ್ಟು ಯಾವ ಥರ ಕಂಡಕ್ಟ್ ಮಾಡ್ತಾರ, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋದನ್ನು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾನೆ ಇರ್ತೀವಿ. ಓಕೆ, ಇನ್ನೂಕಾದರೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿಲ್ಲ ಅಂತಂದರೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತರಿಗೂ, ಇನ್ಸ್ಟಾಗ್ರಾಮ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಟೆಲಿಗ್ರಾಮ್ ಆಗಿರಲಿ, ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿದೆ ನೋಡ್ಕೊಡ್ರಿ, ರೈಟ್ ಸೈಡ್ಗೆ ಇದು ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಒತ್ತಿದ್ರೆ ಮಾತ್ರ ನಿಮ್ಗೆ 99% ಜಾಬ್ ಅಪ್ಡೇಟ್ ಸಿಗೋದು ಮಾತ್ರ. ಇಲ್ಲತ್ತಪ್ಪ ಅಂತಂದರೆ ಯಾವ ಮಾಹಿತಿ ಕೂಡ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೋರ್ಡರ್ಸ್ ಇದ್ದರೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಅದಕ್ಕೆ ನಾನು ರಿಪ್ಲೈ ಕೊಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.